ಹಲೋ ಎವ್ರಿವನ್, ನನ್ನ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾನು ನಿಮಗೆ ಡ್ರೈ ಕಾಫಿ ರೆಸಿಪಿ ಹೇಳಕ್ಕೆ ಹೋಗ್ತೀನಿ. ಬನ್ನಿ ನೋಡೋಣ ಏನೇನು ಸಾಮಗ್ರಿ ಬೇಕು ಅಂತ. 1 ಎಲೆಕೋಸು ಅಥವಾ 1.5 ಕಪ್ ಎಲೆಕೋಸು, 1/2 ಕಪ್ ಕಾರ್ನ್ಫ್ಲೋರ್, 1/2 ಕಪ್ ಕಡಲೆ ಹಿಟ್ಟು, 2 ಸ್ಪೂನ್ ಮೈದಾ, ಬೆಳ್ಳುಳ್ಳಿ ಶುಂಠಿ ಒಂದು ಸ್ವಲ್ಪ ಜಜ್ಕೊಂಡಿರೋದು 2 ಸ್ಪೂನ್, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಚಾಟ್ ಮಸಾಲ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಉಪ್ಪು. ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ. ಒಂದು ಬೌಲ್ ನೀವು ಸಣ್ಣದಾಗಿ ಹೆಚ್ಚಿಕೊಂಡಿರೋ ಎಲೆಕೋಸನ್ನು ಹಾಕಿ ಅದನ್ನು ನಾನು ಹೆಚ್ಕೊಂಡು ಸ್ವಲ್ಪ ಉಪ್ಪಲ್ಲಿ ನೆನೆಸಿಟ್ಟಿದ್ದೆ, ಹಾಗೆ ಹಿಂಡ್ಕೊಂಡಿದ್ದೀನಿ. ಹಾಗೆ ನೀವು ಇಟ್ಕೊಂಡಿರೋ ಕಡಲೆ ಹಿಟ್ಟು, ಹಾಗೆ ಕಾರ್ನ್ಫ್ಲೋರು, ಹಾಗೆ ಮೈದಾ, ಆಮೇಲೆ ನೀವು ಮಸಾಲೆ ಪದಾರ್ಥ ಸ್ವಲ್ಪ ಇಟ್ಕೊಂಡಿದ್ರಲ್ವ, ಜೀರಿಗೆ, ಉಪ್ಪು, ಚಾಟ್ ಮಸಾಲ, ಖಾರದ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡಿರೋದು, ಅದನ್ನು ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಎಲ್ಲ ಕೊಡೋ ತನಕ. ಆಮೇಲೆ ಒಂದು ಅರ್ಧ ಲೋಟ ನೀರನ್ನು ತಗೊಂಡು ಮಿಕ್ಸ್ ಮಾಡಿ, ನಿಧಾನವಾಗಿ ಸ್ವಲ್ಪ ನೀರನ್ನೇ ಹಾಕೊಂತ ಮಿಕ್ಸ್ ಮಾಡ್ತಾ ಹೋಗಿ. ಈಗ ನಾನು ತೋರಿಸ್ತೀನಿ ಆ ಥರ ಕನ್ಸಿಸ್ಟೆಂಟಿ ಇರಲಿ. ಈ ಥರ ಅಂದರೆ ರೊಟ್ಟಿ ಮಾಡೋ ಅಷ್ಟು ದಪ್ಪವಾಗಿ ಕಲಿಸ್ಕೊಳ್ಳಿ. ಆಮೇಲೆ ಎಣ್ಣೆನ ಕಾಯಕ್ಕೆ ಇಡಿ. ಎಣ್ಣೆಗೆ ಸ್ವಲ್ಪ ಈ ಥರ ಗಾತ್ರದಲ್ಲಿ ಹಾಕ್ಕೊಳ್ಳಿ, ಸ್ವಲ್ಪ ಸಣ್ಣದಾಗೆ ಇರಲಿ, ಯಾಕೆಂದರೆ ಅದು ಉಬ್ಬುತ್ತೆ. ಸೊ ಇಷ್ಟು ಹಾಕ್ಕೊಂಡು ಬೇಯಿಸೋಕ್ಕೆ ಸ್ಟಾರ್ಟ್ ಮಾಡಿ. ಸ್ವಲ್ಪನೇ ಕೈಯಲ್ಲಿ ಆಡಿಸ್ತಾ ಇರಿ. ಇಲ್ಲಿ ತೋರಿಸ್ತೆ ನೋಡಿ, ಈ ಥರ ಕಲರ್ ಬಂದ್ಕೊಂಡು ತೆಗೀರಿ, ಇಷ್ಟೇ ಸಾಕು. ಈಗ ತೆಗೆದಿಟ್ಕೊಂಡ್ರೆ ನಿಮ್ಮ ಒಂದು ಬ್ಯೂಟಿಫುಲ್ ಸ್ನ್ಯಾಕ್ಸ್ ರೆಡಿ. ಎಲೆಕೋಸನ್ನ ಎಷ್ಟು ಸಣ್ಣ ಹೆಚ್ಚಾಗುತ್ತೆ ಅಷ್ಟು ಸಣ್ಣ ಹೆಚ್ಕೊಳ್ಳಿ. ಹೆಚ್ಕೊಂಡಾದ್ಮೇಲೆ ಉಪ್ಪಲ್ಲಿ ಕೂಡಿಸ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಹಾಕ್ಬಿಡಿ. ಅದು ನೀರು ಬಿಡೋ ತನಕ, ನೀರು ಬಿಟ್ಕೊಂಡು ಸ್ವಲ್ಪ ಹಿಂಡ್ಕೊಬೇಕಾಗುತ್ತೆ. ನೀವು ಚಾಟ್ ಮಸಾಲ ಕಮ್ಮಿ ಇಷ್ಟಪಡೋರು 1/2 ಸ್ಪೂನ್ ಅಷ್ಟೇ ಹಾಕ್ಕೊಳ್ಳಿ. ಹಾಗೆ ಉಪ್ಪು 1 ಸ್ಪೂನ್ ಹಾಕಿದ್ದೀನಿ ನಾನು, ನಿಮಗೆ ಕಮ್ಮಿ ಇಷ್ಟವಾದರೆ 3/4 ಸ್ಪೂನ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.